ನೋಡಿ 25-26ನೇ ಬಜೆಟ್ನಲ್ಲಿ ಮೋದಿಜಿಯವರು ಕೊಟ್ಟಂತ ಕೊಡುಗೆ ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ. ಏನು ಹೋದ ಸಾರಿ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಜೊತೆಯಲ್ಲಿ 12 ಲಕ್ಷ ರೂಪಾಯಿವರೆಗೂ ಕೂಡ ಯಾರ್ಯಾರಿಗೆ ಅನ್ಕಮ್ ಇದೆ ಅವ್ರು ಯಾರು ಕೂಡ ಟ್ಯಾಕ್ಸ್ ಇಂದ ಹೊರಗಡೆ ತೆಗೆದಿರ್ತಕ್ಕಂಥದ್ದು ಒಂದು ದೊಡ್ಡ ಸಂದೇಶ ಇದೆ. ಮತ್ತೆ ಸಾಮಾನ್ಯ ಜನರಲ್ಲಿ ಇದ್ದಂಥ ಸುಮಾರು 25 ಕೋಟಿ ಏನೋ ಒಂದು ಬಡತನ ಇತ್ತು, ಆ ಬಡತನವನ್ನು ಇವತ್ತು ಕೇವಲ 4% 5% ತಂದಿರ್ತಕ್ಕಂಥ ಉದಾಹರಣೆಗಳಿವೆ. ನನಗನ್ನಿಸ್ತದೆ ಮೋದಿಜಿಯವರ ದೂರದೃಷ್ಟಿಯ ಚಿಂತನೆ ಈ ದೇಶಕ್ಕೆ, ಈ ದೇಶದ ಇತಿಹಾಸಕ್ಕೆ, ಈ ದೇಶದ ಅಭಿವೃದ್ಧಿಗೆ ಎಲ್ಲಾ ರಾಜ್ಯಗಳನ್ನು ಎಲ್ಲವನ್ನೂ ಕೂಡ ಸೇರ್ಪಡೆ ಮಾಡಿ ಇಡೀ ದೇಶದ ವಿಕಸಿತ ಭಾರತ 2047ಗೆ ದೇಶವನ್ನು ಸಮೃದ್ಧ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದಕ್ಕೆ ಏನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 26-27ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹವಾಗಿರ್ತದೆ. ದೇಶದ ಎಲ್ಲಾ ವರ್ಗದವರಿಗೂ ಕೂಡ ಸಮಾನತೆ ಮತ್ತೆ ಸಾಮಾನ್ಯರಿಗೂ ಕೂಡ ಬಡತನ ರೇಖೆಯಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಈ ಬಜೆಟ್ನಲ್ಲಿ ಉಪಯುಕ್ತವಾದ ಅನೇಕ ಸಂದೇಶಗಳನ್ನು ಆದೇಶಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.